ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದೀವಿ ಮತ್ತಿಗೂಡು ಕ್ಯಾಂಪ್ಗೆ. ನೋಡ್ತಾ ಇರ್ಬೋದು ಝೂ ಅಭಿ ಮತ್ತು ಸಾರಾ ಮಾರ್ಟಿನ್ ಪಾರ್ಥ ಎರಡಕ್ಕೂ ಸ್ನಾನ ಮಾಡಿಸ್ತಾ ಇದ್ದಾರೆ. ಎಂಟ್ರಿ ಆಯ್ತಿದಂಗೆ ಮತ್ತಿಗೂಡಿಗೆ ಬಂದಿರೋದೇ ನಾವು ಅಭಿಮನ್ಯು ನೋಡೋಕ್ಕೆ. ಅಭಿಮನ್ಯು ಅಂದ್ರೇ ಒಂದು ಶಕ್ತಿ. ಅಭಿಮನ್ಯು ನೋಡ್ತಾ ಇದ್ದರೆ ಒಂಥರ ಪಾಸಿಟಿವ್ ಎನರ್ಜಿ ನಮಗೆ. ಆನೆ ನೋಡೋದೇ ಒಂಥರ ಖುಷಿ. ಆಮೇಲೆ ಅದು ಆನೆ ನೋಡ್ತಾ ಇದ್ದರೆ ನಮ್ಮ ನೋವು ಕಷ್ಟ ಎಲ್ಲ ಮರ್ತೇ ಹೋಗುತ್ತೆ. ಎಲ್ರಿಗೂ ಅಷ್ಟೇ. ಹಂಗೆ ವಸಂತಣ್ಣ ಅವ್ರ ಜೊತೆ ಮಾತಾಡ್ತಿದ್ರೆ ಅವರು ಒಂಥರ ಪಾಸಿಟಿವ್ ಮನುಷ್ಯ, ನೆಗೆಟಿವೇ ಮಾತಾಡೋಲ್ಲ. ಯಾವಾಗಲೂ ಪಾಸಿಟಿವ್. ಅವ್ರನ್ನ 2010ರಿಂದ ನೋಡ್ತಾ ಬರ್ತಾಯಿದ್ದೀನಿ, ಮಾತಾಡಿಸ್ತಾ ಬರ್ತಾಯಿದ್ದೀನಿ. ಯೂಟ್ಯೂಬ್ ಹೊಸಬಾಗಿರ್ಬೋದು, ಆದರೂ ಅವರು ಒಂಥರ ಪಾಸಿಟಿವ್, ಯಾವತ್ತೂ ನೆಗೆಟಿವ್ ಮಾತಾಡೇ ಇಲ್ಲ ಅವರು. ಈಗ ನೋಡ್ತಿರ್ಬೋದು ನಮ್ಮ ಭೀಮಾ, ಇವನಿಗೂ ತುಂಬ ಜನ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ. ಚಿಕ್ಕ ಮಕ್ಕಳು ಎಸ್ಪೆಷಲಿ ತುಂಬ ಫ್ಯಾನ್ಸ್ ಇವನಿಗೆ. ಇವ್ರಿಗೆ ನೋಡ್ಕೋತಾರೆ ಅವರು. ನಮ್ಮ ಗುಂಡಣ್ಣ ಹಾಗೂ ನಂಜುಂಡಣ್ಣ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ವೆಲ್ ಟ್ರೈನ್ಡು. ಇವನು ನೆಕ್ಸ್ಟ್ ದಸರಾದಲ್ಲಿ ಇನ್ನೆಷ್ಟು ಕ್ರೇಜ್ ಊಟಾಗ್ತಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಕ್ಕತ್ತಾಗಿದ್ದಾನೆ ಮಾತ್ರ. ಅವ್ನ ದಂತನೂ ಕಟ್ ಮಾಡಿರೋದಕ್ಕೂ ಅದಕ್ಕೂ ಸೂಪರಾಗಿ ಕಾಣ್ತಾನೆ. ಇನ್ನೂ ದಪ್ಪ ದಂತ ಆಗುತ್ತೆ ನೆಕ್ಸ್ಟ್ ಇನ್ನೂ ಇವನಿಗೆ. ಈ ಕ್ಯಾಂಪಲ್ಲಿ ತುಂಬ ಆನೆಗಳಿತ್ತು, ಆದರೆ ಈಗ ತುಂಬ ಕಮ್ಮಿ ಆಗಿದೆ. ಮಹೇಂದ್ರ ಬಳ್ಳೆಗೆ ಹೋದ, ಆಮೇಲೆ ಮಾಸ್ತಿ ಅಂತಾನೆ ಇತ್ತು, ಅದು ದೊಡ್ಡರ್ವೇಗೆ ಹೋಯ್ತು. ನಮ್ಮ ಏಕಲವ್ಯ ಬಂದು ಅದು ದೊಡ್ಡರ್ವೇಗೆ ಹೋಯ್ತು. ಈಗ ಕ್ಯಾಂಪಲ್ಲಿ ಹುಡುಕಿದ್ರು ಒಂದು 7-8 ಆನೆ ಸಿಗ್ಬೋದು. ಅದು ತುಂಬ ಬೇಜಾರಾಯ್ತು ನಮಗೆ. ಆಮೇಲೆ ಇಲ್ಲಿ ಇದ್ರದ್ದು ಅಕ್ಕಪಕ್ಕ ಭೀಮನ ಕಟ್ಟೆ ಇದೆ. ಭೀಮನ ಕಟ್ಟೆಯಲ್ಲೂ ಆನೆಗಳಿದೆ, ಆದರೂ ಅದು ಟ್ರೈನ್ ಆಗಿಲ್ಲ ಸರಿಗೆ. ಗಣೇಶ ಆಗಿರ್ಬೋದು, ರಂಗ ಆಗಿರ್ಬೋದು, ರೂಪ ಅಂತ ಒಂದು ಆನೆ ಇದೆ. ಅದು ವಸಂತಣ್ಣ ಅವ್ರ ಮಗನೇ ನೋಡ್ಕೊತಿರೋದು. ಅದು ಸರ್ಕಸಿಂದ ರೆಸ್ಕ್ಯೂ ಮಾಡಿ ತಂದು ಹಾಕಿರೋ ಆನೆ ಅದು ವಸಂತಣ್ಣ ಅವ್ರ ಮಗನೇ ನೋಡ್ಕೊತಿರೋದು. ಈಗ ಬರ್ತಿದ್ರಲ್ಲ ಶ್ರೀಕಂಠ, ಇವನ ಬಗ್ಗೆ ತುಂಬ ಹೇಳೋದಿದೆ. ಏನಕ್ಕಂದರೆ ಇವನು ಒನ್ ಆಫ್ ದ ಫೇವ್ರೆಟ್ ಆನೆ ಅಂದರೆ ತಪ್ಪಲ್ಲ. ನನಗೆ ತುಂಬ ಫೇವ್ರೇಟು. ಇವನ್ನ ಡೈರೆಕ್ಟಾಗಿ ನೋಡಬೇಕು, ಅದ್ರ ಖುಷಿನೇ ಬೇರೆ. ಇವನ ದಂತ ಆಗಿರ್ಬೋದು, ಇವನ ಮುಖಲಕ್ಷಣ, ಇವನ ಸೈಜು ಸುಮಾರು ಹೆಚ್ಚು ಕಮ್ಮಿ ಅಭಿಮನ್ಯಿಗೆ ಟಕ್ಕರ್ ಕೊಟ್ಟ ಆನೆ ಅಂದರೆ ಇವನೊಬ್ಬನೇ. ಇವನು ರೌಡಿ ರಂಗ. ವಸಂತಣ್ಣನೂ ಹೇಳಿದ್ದು ಅದೇ, ನಮ್ಮ ಸಣ್ಣಪ್ಪ ಮಹೇಶ್ ಅವ್ರು ಹೇಳಿದ್ದು ಅದೇ. ಆದರೆ ಇದ್ರ ದುರದೃಷ್ಟನೇ ಏನೋ ಗೊತ್ತಿಲ್ಲ, ಇದು ದಸರಾಗಂತೂ ಬರಲೇ ಇಲ್ಲ. ಈಗ ಕ್ಯಾಪ್ಚರಿಂಗ್ಗೆ ಅಂತ ಸೆಲೆಕ್ಟ್ ಮಾಡಿದ್ದಾರೆ, 1-2 ಸತಿ ಹೋಗಿದೆ. ಇದೇನು ರಾಜಕೀಯನೋ ಇಲ್ಲಾಂದರೆ ಮಾವುತ ಕಾವಡಿ ಸರಿಯಾಗಿ ಅಪಾಯಿಂಟ್ ಆಗಿಲ್ಲೋ ಆ ಟೈಮಲ್ಲಿ, ಗೊತ್ತಿಲ್ಲ. ಈಗಂತೂ ಒಂದು ಸ್ವಲ್ಪ 1 ವರ್ಷದಿಂದ ಚೆನ್ನಾಗಿ ನೋಡ್ಕೋತಿದ್ದಾರೆ. ಮೊದಲೇನಾಗಿದೆ ಗೊತ್ತಿಲ್ಲ. ಆನೆ ಮಾತ್ರ ತುಂಬ ಚೆನ್ನಾಗಿದೆ. ಈಗ ನೋಡ್ತಿರ್ಬೋದು ಭೀಮಾ ಸ್ನಾನ ಮಾಡ್ಕೊಂಡು ಲೈನಲ್ಲಿ ನಿಲ್ಲಿಸಿದ್ದಾರೆ. ಈಗ ಇನ್ನೊಂದು ವಿಷಯ ಏನಂದರೆ, ಈಗ ಸದ್ಯದಲ್ಲೇ ಒಂದು ಬಿಗ್ ಅಪ್ಡೇಟ್ ಇದೆ. ಏನು ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಹಾಗೆ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಕರಡಿ ಬಗ್ಗೆ ಇನ್ಫಾರ್ಮೇಷನ್ ವೀಡಿಯೋ ಹಾಕಿದ್ದೀನಿ, ತಪ್ಪದೆ ನೋಡಿ ಫ್ರೆಂಡ್ಸ್. ಈಗ ನೋಡ್ತಾ ಇರ್ಬೋದು, ಇದು ಸೋಮಶೇಖರ ಅಂತ ಆನೆ. ಈಗ ಬರೋದು ಇದು ಸಿಂಗಲ್ ದಂತ, ಒಂದು ಕಣ್ಣು ಕಾಣಲ್ಲ ಇದಕ್ಕೆ. ಇದು ಸಿಕ್ಕಾಪಟ್ಟೆ ಹಳೆ ಆನೆ. ಇದಕ್ಕೂ ಉದ್ದಾದಂತ ಇದೆ. ನಮ್ಮ ದುಬಾರೆ ಕ್ಯಾಂಪ್ನಲ್ಲೂ ಇದೇ ಥರ ಒಂದು ಆನೆ ಇದೆ, ಇಂದ್ರ ಅಂತ. ಆಮೇಲೆ ಹಾರಂಗಿಲು ಒಂದು ಆನೆ ಇದೆ, ಏಕದಂತ ಅಂತ. ಇದೆಲ್ಲ ತುಂಬ ಹಳೆ ಆನೆಗಳಿದು ನಮ್ಮ ಇದರಲ್ಲಿ. ಹಾಗೆ ನೋಡ್ತಿರ್ಬೋದು ಝೂ ಅಭಿಗೆ ಇಬ್ಬರು ಚಿಕ್ಕ ಫ್ರೆಂಡ್ಸ್ ಇದ್ದಾರೆ. ಒಂದು ಭುವನೇಶ್ವರಿ, ಇನ್ನೊಂದು ಚಾಮುಂಡೇಶ್ವರಿ, 2 ಹೆಣ್ಣಾನೆಗಳು. ಇದನ್ನು ಒಂದೇ ಜಾಗದಲ್ಲಿ ಕಟ್ಟಾಕ್ತಾರೆ ಯಾವಾಗಲೂ. 3 ಜನನೂ ತುಂಬ ಕ್ಲೋಸ್ ಫ್ರೆಂಡ್ಸು. ಈಗ ಝೂ ಅಭಿಗೂ ಕ್ಯಾಪ್ಚರಿಂಗ್ ಅಂತ ಹೋಗಿದ್ದಾರೆ ಒಂದು ಹುಲಿ ಕಾರ್ಯಾಚರಣೆಗೆ, ಅಲ್ಲೇ ಅಕ್ಕಪಕ್ಕ. ಇವನು ಟ್ರೈನ್ ಮಾಡಿದ್ರೆ ಒಳ್ಳೆ ಮಾವುತರು ಕಾವಡಿ ಸಿಕ್ಕಿ ಒಳ್ಳೆ ಟ್ರೈನ್ ಆದರೆ ಫ್ಯೂಚರ್ಗೆ ಒಂದು ಒಳ್ಳೆ ಆನೆ. ದಸರಾಗೆ ಬಂದ್ರಂತೂ ಸೂಪರಾಗಿ ಕಾಣ್ತಾನೆ, ಒಳ್ಳೆ ಹೈಟ್ ಇದ್ದಾನೆ, ದಂತನೂ ಚೆನ್ನಾಗಿದೆ. ಇವನು ಭೀಮನ ಜೊತೆ ಅವ್ನು ಬರ್ತಾಯಿದ್ರೆ ಅದ್ರ ನೋಡೋಕ್ಕೆ ಒಂದು ಮಜಾ ಬೇರೆ ಇರ್ತದೆ. ಹಾಗೆ ಈಗ ನೋಡ್ತಾ ಇರ್ಬೋದು ನಮ್ಮ ಕ್ರಾಸ್ ದಂತದ ಆನೆ. ಇದು ಬಂದು ಅಶೋಕ ಅಂತ. ಇದು ತುಂಬ ಹಳೆ ಆನೆನೇ, ಅಶೋಕ ಮತ್ತಿಗೂಡಲ್ಲಿ. ಇವನು ನೋಡೋಕೆ ಚೆನ್ನಾಗಿದ್ದಾನೆ, ಆದರೆ ಕ್ರಾಸ್ ದಂತ. ಇವೊಂದು ಒಂದು ಹಳೆ ಫೋಟೋ ಇದೆ, ಎಲ್ಲ ನೋಡಿರ್ಬೋದು, ವೈರಲ್ ಆಗಿದೆ. ದಂತಗಳು ತುಂಬ ಉದ್ದ ಇತ್ತು ಒಂದು, ಆಮೇಲೆ ಸ್ವಲ್ಪ ಕಟ್ ಮಾಡಿದ್ದಾರೆ. ಇದು ಚೆನ್ನಾಗಿ ಕಾಣಿಸಲ್ಲ. ಅದು ಎಲ್ಲರೂ ಮರಕ್ಕೆ ಡ್ಯಾಶ್ ಆಗಿ ಏನಾದ್ರು ಕಟ್ ಆಗುತ್ತೆ ಅಂತ ಅವರು ಕಟ್ ಮಾಡಿದ್ದಾರೆ. ಈಗ ನೋಡ್ತಾ ಇರ್ಬೋದು. ಇದೇನಕ್ಕೆ ಆನೆಗಳು ಹಿಂದೆಗಡೆ ಕಟ್ಟಿದ್ದಾರೆ ಅಂದರೆ, ಈಗ ಸ್ವಲ್ಪ ದಿನಗಳ ಹಿಂದ್ಗಡೆ ಯಾರೋ ಬಂದು ದಂತ ಎಲ್ಲ ಮುಟ್ಟಿ ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿ ಅದು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ವೈರಲ್ ಆಗಿತ್ತಂತೆ. ಅದಕ್ಕೆ ಆನೆಗಳನ್ನ ಹಿಂದೆ ಕಟ್ಟಿದ್ದಾರೆ. ಹಾಗೂ ಇಲ್ಲಿ ಪ್ರವಾಸಿಗರು ತುಂಬ ಕಡಿಮೆ ಬರೋದು. ಏನಕ್ಕಂದರೆ ಇದು ಕಾಡು ಒಳಗಡೆ ಇದೆ ಅಲ್ವಾ, ವೈಲ್ಡ್ ಲೈಫ್ ಆಗಿರೋದ್ರಿಂದ. ದುಬಾರೆ ಥರ ಇಲ್ಲ. ದುಬಾರೆ ಆದರೆ ಒಂಥರ ಟೂರಿಸಮ್ ಏರಿಯಾ ಅದು. ಇದು ತುಂಬ ಇದು ಒಳಗಡೆ ಇದೆ, ಆದ್ದರಿಂದ ಟೂರಿಸಮ್ ಕಮ್ಮಿ. ಇದು ನೋಡ್ತಾ ಇರ್ಬೋದು, ಇದು ರವಿ ಆನೆ. ಇದಕ್ಕೂ ಮದ ಬಂದಿದೆ.
ಇದು ಸ್ವಲ್ಪ ಅರ್ಧಂಬರ್ಧಂ ಟ್ರೈನ್ಡ್ ಆನೆನೇ ಇದು ಸರ್ಕಲ್ಗೆ ಬಂದು ನಿಲ್ಲಲ್ಲ ಯಾವಾಗಲೂ. ಇದು ಆಮೇಲೆ ಕ್ಯಾತ ಅಂತಿದೆ. ಕ್ಯಾತ ಅದು ಬಂದು ಗುಡಿಲಿ ಮರಿ ಇದ್ದಾಗ ತೊಗೊಬಂದಿದ್ದ ಆನೆ ಕ್ಯಾತ. ಅದು ಸ್ವಲ್ಪ ಟ್ರೈನ್ ಆಗಿಲ್ಲ ಅದು, ಅದಕ್ಕೆ ಅದನ್ನೂ ಕರ್ಕೊಂಡು ಬರಲ್ಲ ಇಲ್ಲಿಗೆ. ನಿಮಗೆ ಆನೆ ಹತ್ರ ಫೋಟೋ ಹೊಡ್ಸ್ಕೋಬೇಕು, ಹಾಗೆ ಆನೆನ ಮುಟ್ಟಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಕ್ಯಾಂಪ್ ಅಂದರೆ ಒಂದು ಸಕ್ರೆಬೈಲ್ ಆಗಿರ್ಬೋದು, ಇನ್ನೊಂದು ದುಬಾರೆ ಆಗಿರ್ಬೋದು. ಇಲ್ಲಿ ಆ ಥರ ಯಾವುದೇ ರೀತಿ ಇದಿಲ್ಲ, ಆ ಥರ ಪ್ರಾಹಿಬಿಟೆಡ್ ಅದಕ್ಕೆಲ್ಲ. ಇಲ್ಲಿ ಏನಿದ್ರು ನೀವು ವೀಡಿಯೋ ಮಾಡ್ಬೋದು, ಬೇಕಾದ್ರೆ ಆನೆನ ನೋಡ್ಬೋದು, ದೂರದಿಂದ ನೋಡ್ಬೋದು, ಅಷ್ಟೇ ಎಂಜಾಯ್ ಮಾಡ್ಬೋದು. ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ ಅನ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.